ನಮಸ್ತೆ ವೀಕ್ಷಕರೇ, ಮಹಾದಾನಿ ಪ್ರೇರಣಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಈ ವಿಡಿಯೋನ ನೋಡೋಣ ಬನ್ನಿ. ಈ ಪ್ರಪಂಚ ನಿನ್ನನ್ನು ನಿಂದಿಸಿ ನಿನ್ನ ತಾಳ್ಮೆ, ನಂಬಿಕೆಯನ್ನು ಕುಂದಿಸಬಹುದು. ಆದರೆ ಎಲ್ಲಿಯವರೆಗೆ ನಿನ್ನ ಆತ್ಮವಿಶ್ವಾಸವು ಸ್ವತಃ ಸೋಲು ಒಪ್ಪಿಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಯಾರೂ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ನಿಮ್ಮ ದೇವರೇ ಎಲ್ಲ ಎಂದು ಅನಿಸುತ್ತದೆಯೋ ಆವಾಗ ನಿಮ್ಮ ಬಳಿ ಎಲ್ಲವೂ ಇರುತ್ತದೆ. ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ. ಅದು ಕಾಮ, ಕೋಪ ಮತ್ತು ದುರಾಸೆ. ಇಂದು ನಿಮಗೆ ದುಃಖ ಇರಬಹುದು, ನಾಳೆ ಸಂತೋಷದ ಕ್ಷಣ ಕೂಡ ಇರುತ್ತದೆ. ಏಕೆಂದರೆ ಈ ಸಮಯ ಕಳೆದು ಹೋಗುತ್ತದೆ. ಮೋಸ ಮಾಡಿ ಜಯಿಸದವರು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ಸೋತವರು ಇತಿಹಾಸದಲ್ಲೇ ಇಲ್ಲ. ಮೋಸವೇ ಆಗಲಿ, ಸತ್ಯವೇ ಆಗಲಿ, ಅದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ಜೀವನದಲ್ಲಿ ನೀನು ಮಾಡಿರುವ ಉಪಕಾರ ಎಂದೂ ವ್ಯರ್ಥವಾಗುವುದಿಲ್ಲ. ಅದು ಒಂದಲ್ಲ ಒಂದು ರೀತಿ, ಯಾವುದೋ ಒಂದು ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ. ಅದೃಷ್ಟದಿಂದ ಬಂದಿರೋದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಸಂತೃಪ್ತಿ ಕೊಡುತ್ತದೆ. ಜೀವನದಲ್ಲಿ ಬದಲಾಗಬೇಕು ನಿಜ, ಆದರೆ ನಮ್ಮೋರನ್ನೇ ಕಳೆದುಕೊಳ್ಳುವಷ್ಟು ಬದಲಾಗಬಾರದು. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ನಿಶ್ಚಿತವಾಗಿರುತ್ತದೆಯೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಒಂದು ಕಾರಣಕ್ಕೆ ಸಿಕ್ಕೇ ಸಿಗ್ತಾರೆ. ಪಾಪವಾಗುವುದು ನಮ್ಮ ಯೋಚನೆಯಿಂದಾಗುತ್ತದೆ, ದೇಹದಿಂದಲ್ಲ. ಪವಿತ್ರವಾದ ಜಲ ನಮ್ಮ ದೇಹವನ್ನು ಸ್ವಚ್ಛ ಮಾಡುತ್ತದೆ, ಮನಸ್ಸಲ್ಲ. ತಂದೆ ಆದವನು ಶ್ರೀಮಂತನೇ ಇರಲಿ ಇಲ್ಲ ಬಡವನೇ ಇರಲಿ, ಮಕ್ಕಳಿಗೆ ಯಾವಾಗಲೂ ಅವನು ಅರಸನಾಗಿಯೇ ಕಾಣಿಸುತ್ತಾನೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನೋವು ಅನುಭವಿಸಲೇಬೇಕು, ಕಷ್ಟಗಳನ್ನು ಎದುರಿಸಲೇಬೇಕು. ಧೈರ್ಯದಿಂದ ನಿಮ್ಮ ಎಲ್ಲ ಅಡೆತಡೆಗಳನ್ನು ಎದುರಿಸಿದರೆ ಜೀವನದಲ್ಲಿ ನೀವು ಧೈರ್ಯವಾಗಿ ಮುನ್ನುಗ್ಗುತ್ತೀರಿ. ಒಳ್ಳೆಯ ವಿಚಾರಗಳನ್ನು ಮಾಡುವವನಿಗೆ ಈ ಪ್ರಕೃತಿಯೇ 100 ಜನರನ್ನು ಜೊತೆ ಮಾಡಿಕೊಡುತ್ತದೆ. ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು, ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಮನುಷ್ಯನ ಮನಸ್ಸು ಕಲ್ಲಾಗಿವೆ, ಗುಡಿಯಲ್ಲಿನ ಮೂರ್ತಿಗಳು ಬಂಗಾರವಾಗಿದೆ. ಯಾವಾಗಲೂ ನಮ್ಮ ಶಕ್ತಿಯ ಮೇಲೆ ನಾವು ಗೆಲ್ಲಬೇಕು, ಬೇರೆಯವರ ಸೋಲಿನಿಂದ ಅಲ್ಲ. ನಮ್ಮ ನಿಜವಾದ ಯಶಸ್ಸು ನಮ್ಮ ಸ್ವಂತ ಪ್ರಯತ್ನದಿಂದ ಆಗಬೇಕೇ ಹೊರತು ಬೇರೆಯವರ ಸೋಲಿನಿಂದಲ್ಲ. ವಾದದಿಂದ ಸ್ವಲ್ಪ ಸಮಯ ಗೆಲುವು ಆಗಿದೆ ಎನ್ನುವ ಹಾಗೆ ಕಾಣಿಸುತ್ತದೆ, ಆದರೆ ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತಂತೆ ಕಾಣಿಸಿದರೂ ಭವಿಷ್ಯದಲ್ಲಿ ಒಳ್ಳೆಯದೇ ಆಗಿರುತ್ತದೆ. ಈ ಜೀವನದಲ್ಲಿ ಪ್ರೀತಿ ಇಲ್ಲದಿದ್ದರೆ ಜೀವನವೇ ಇಲ್ಲದ ಹಾಗೆ. ಯಾವುದೇ ಸಮಸ್ಯೆ ಎದುರಾದರೂ ಪ್ರೀತಿಯಿಂದಲೇ ಆಗಿರುತ್ತದೆ. ಎಲ್ಲರನ್ನೂ ಸಂತೋಷಪಡಿಸುವುದು ತುಂಬ ಕಷ್ಟದ ಕೆಲಸ, ಆದರೆ ಎಲ್ಲರ ಜೊತೆ ಸಂತೋಷವಾಗಿರಲು ಸಾಧ್ಯವಾದರೆ ಅದು ಅದ್ಭುತ ಸಂಗತಿಯಾಗಿರುತ್ತದೆ. ಓಕೆ ಸ್ನೇಹಿತರೆ, ಎಲ್ಲರ ಜೊತೆ ಸಂತೋಷವಾಗಿರಿ. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋನೊಂದಿಗೆ. ನಮಸ್ತೆ.